ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬೊಂಬಾಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ನಾರ್ಮಲಿ ಇದನ್ನು ಹೇಳಿ ಹೇಳಿ ಎಲ್ರಿಗೂ ಕೇಳಿ ಕೇಳಿ ಬೇಜಾರಾಗಿದೆ ಅಂದ್ಕೊಳ್ತೀನಿ. ಇವಾಗ ನೋಡಿ ತುಂಬ ಚೆನ್ನಾಗಿರೋ ಅಂಥ ಕ್ಯೂಟ್ ಆಗಿರೋ ಅಂಥ ಸ್ಟೋನ್ ಕಲೆಕ್ಷನ್ನು, ಸ್ಟೋನ್ ವಿತ್ ಪಿಂಕು, ಡಿಫ್ರೆಂಟ್ ಸ್ಟೋನಲ್ಲಿದೆ. ಎಲ್ಲನೂ ಒಂಥರ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ನೋಡಿ ನಾರ್ಮಲ್ ಬೀಡ್ಸಲ್ಲಿ ಕೆಲವರೆಲ್ಲ ಈಗ ಟ್ರೆಂಡಾಗಿ ಯೂಸ್ ಮಾಡ್ತಾರೆ. ಇದರಲ್ಲಿ ಒಂದು 5ರಿಂದ 6 ಇಲ್ಲಾಂದರೆ 6ರಿಂದ 7 ಎಳೆ ಥರ ಬರುತ್ತೆ ಇದು. ಅದಕ್ಕೆ ಮೀಡಿಯಮ್ ರೇಂಜಲ್ಲಿದೆ. ಎಲ್ಲನೂ 650 ರೇಂಜಲ್ಲಿದೆ. ಎಲ್ಲದಕ್ಕೂ ಪ್ರೈಸು ಮೆನ್ಷನ್ ಆಗಿದೆ. ಈಗಾಗಲೇ ನಾನು ವಿಡಿಯೋದಲ್ಲೆಲ್ಲ ಹೇಳಿರೋ ಹಂಗೆ ಎಲ್ಲದರಲ್ಲೂ ಪ್ರೈಸ್ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಏನು ಅನ್ನಿಸ್ತು ಏನು ಅಂತ. ವಿಡಿಯೋನ ಕೊನೆವರೆಗೂ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಬೇರೆ ಬೇರೆ ಥರದ್ದು ಕಲೆಕ್ಷನ್ ಇದೆ ಇದರೊಳಗಡೆ. ಒಂದೇ ಥರದ್ದು ಇರೋದಿಲ್ಲ. ಎಲ್ಲ ಥರದ್ದು ನೋಡ್ಬೋದು ನೀವು. ಆಲ್ಮೋಸ್ಟ್ ನಿಮ್ಮ ಮನೆ ಹತ್ರಗಳಲ್ಲಿ ಎಲ್ಲ ಕಡೆನೂ ಇರುತ್ತೆ. ಯಾರೆಲ್ಲ ಯೂಟ್ಯೂಬ್ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ತಾರಲ್ವ, ಒಂದು ಏನಾದರೂ ಶಾಸ್ತ್ರ ನೋಡೋದಕ್ಕೆ, ಅಡುಗೆ ನೋಡೋದಕ್ಕೆ, ಆವಾಗ ಆ ಥರ ಯಾರಿಗಾದ್ರೂ ಇಂಪ್ರೆಷನ್ ಸಿಕ್ಕಿದಾಗ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಮಗೆ ಸಬ್ಸ್ಕ್ರೈಬರ್ ಮುಖ್ಯ ಆಗ್ತಾರೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದು. ನೋಡಿ, ಬ್ರೈಡಲ್ ಕಲೆಕ್ಷನ್ಸ್ ಎಲ್ಲ ಇದೆ. ಎಲ್ಲ ಬರೀ 1800 ರುಪೀಸಲ್ಲಿದೆ. ಯಾವುದೇ ರೀತಿ ಕ್ವಾಲಿಟಿಲಿ ಮೋಸ ಇಲ್ಲ ಮತ್ತು ಕಲರೆಲ್ಲ ಫೇಡ್ ಆಗಲ್ಲ. ನೀವು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ನಾರ್ಮಲ್ ಕಾಟನ್ನು ಮೀಡಿಯಮ್ ತೆಳು ಇರೋ ಬಟ್ಟೆಲಾದರೂ ನೀವು ಇದನ್ನು ರ್ಯಾಪ್ ಮಾಡಿ ಇಡ್ಬೋದು. ಇದಕ್ಕೆ ಅಂತ ಬಾಕ್ಸ್ ಹೇಗೂ ಬಂದಿರುತ್ತೆ. ಅಕಸ್ಮಾತ್ ಆ ಬಾಕ್ಸ್ ಹಾಳಾಯಿತು ಅಂದರೆ ನಿಮ್ಗೆ ಆಚೆ ಕಡೆ ಬಾಕ್ಸ್ ಸಿಗುತ್ತಲ್ಲ, ಅದರಲ್ಲಿ ನೀವು ನೀಟಾಗಿ ಇದನ್ನು ರ್ಯಾಪ್ ಮಾಡಿ ಇಡ್ಬೋದು. ಮತ್ತು ಆವಾಗವಾಗ ನೀವು ಬೇಕಾದ್ರೆ ಇದಕ್ಕೆ ಅಂತ ಎಕ್ಸ್ಟ್ರಾ ಪಾಲಿಷ್ ಮಾಡಿ ಇದನ್ನು, ಅಂದರೆ ನೀವು ವೇರ್ ಮಾಡಿರೋ ಮೇಕಪ್ದಾಗಲಿ ಏನೇ ಒಂದು ಕ್ರೀಮ್ಗಳೇನಾದ್ರು ಇದ್ರ ಮೇಲೆ ಕುತ್ಕೊಂಡ್ಬಿಟ್ಟಿದ್ರೆ ಅದನ್ನೆಲ್ಲ ವಾಶ್ ಮಾಡೋದಕ್ಕೆ, ಅದಕ್ಕೆ ಅಂದರೆ ಕಲರ್ ಹೋಗದಿರೋ ಥರ ಕೆಮಿಕಲ್ಗಳು ಆಚೆ ಕಡೆ ಸಿಗುತ್ತೆ. ನೀವು ಯಾವುದನ್ನು ಬೇಕಾದ್ರೂ ಪರ್ಚೇಸ್ ಮಾಡಿಬಿಟ್ಟು ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ತೊಗೊಂಡು ಬಂದು, ಅಂದರೆ ಅಂದರೆ ತುಂಬ ಜಾಸ್ತಿ ಹಾಕಿದ ತಕ್ಷಣ ಕಲರು ಫೇಡ್ ಆಗೋ ಅಂಥದ್ದನ್ನು ಕೆಮಿಕಲ್ ತಂದು ಹಾಕಬೇಡಿ. ಮೀಡಿಯಮ್ ರೇಂಜ್ದು ನೋಡಿಕೊಂಡು, ಇಲ್ಲಾಂದರೆ ಒಂದು ಶೈನಿಂಗ್ ಕೊಡೋ ಅಂಥದ್ದು ಒಂದು ಲಿಕ್ವಿಡ್ ಏನಾದ್ರು ಬರುತ್ತೆ. ಆ ಲಿಕ್ವಿಡ್ನ ನೀವು ಜಸ್ಟು ಕಾಟನ್ನಲ್ಲಿ ಜಸ್ಟ್ ಡಿಪ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿದ್ರೆ, ಆವಾಗ ನಿಮಗೆ ನೀವೇನಾದ್ರು ಕ್ರೀಮು ಇಲ್ಲಾಂದರೆ ಏನಾದ್ರು ಪರ್ಫ್ಯೂಮ್ ಸ್ಪ್ರೇ ಏನಾದ್ರು ಮಾಡಿದ್ದು ಅದ್ರ ಮೇಲೆ ಕೂತಿದ್ದು ಸ್ವಲ್ಪ ಏನಾದ್ರು ಶೇಡ್ ಹೋಗಿತ್ತು ಅಂತಂದರೆ ಅದರಿಂದ ಕ್ಲಿಯರ್ ಆಗುತ್ತೆ. ನಿಮ್ಗೆ ಆವಾಗ ಅದು ಮತ್ತೆ ನೆಕ್ಸ್ಟು ತುಂಬ ಲುಕ್ಕು ಕೊಡುತ್ತೆ, ಚೆನ್ನಾಗಿ ಕಾಣುತ್ತೆ. ಲೈಟ್ಸ್ಗಳಿಗೆಲ್ಲ ಬ್ರೈಟಾಗಿ ಕಾಣುತ್ತೆ. ಸೂಪರ್ ಕಲೆಕ್ಷನ್ಗಾಗಿ ದಯವಿಟ್ಟು MB ಕ್ರಿಯೇಷನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ತಿಳಿಸಿ. ಮತ್ತು ಇವಾಗ ನೋಡಿ ಎಷ್ಟೊಂದು ಬ್ರೈಡಲ್ ಕಲೆಕ್ಷನ್ಸ್ ಬಂತು. ಅದ್ರ ಜೊತೆಗೆ ಈಗ ನೋಡಿ ಸಿಂಪಲ್ ಆಗಿರೋ ನೆಕ್ಲೆಸ್ ಬರ್ತಾ ಇದೆ. ಇದರಲ್ಲಿ ನೋಡಿ ಸ್ಟೋನು ಇದೆ, ಪಿಂಕ್ ಕಲರ್ ಸ್ಟೋನು ಇದೆ, 2 ಥರ ಸ್ಟೋನ್ ಬರುತ್ತೆ. ಮತ್ತು ಪರ್ಲ್ ಬೀಡ್ಸು ಮತ್ತು ಯಾವ್ದಾದ್ರು ಕಾಂಬಿನೇಷನ್ ಡ್ರೆಸ್ಗಳಿಗಾಗಲಿ ಯಾವುದೇ ಒಂದಕ್ಕಾಗಲಿ ನಿಮಗೆ ಚೆನ್ನಾಗಿರೋ ಅಂಥ ಅದಕ್ಕೆ ಮ್ಯಾಚ್ ಆಗುವಂಥದ್ದೇ ಬೀಡ್ಸ್ಗಳು ಇದೆ ನೋಡಿ. ಕೆಳಗಡೆ ಹೇಗೆ ಅದು ಎಲ್ಲ ಜುಮ್ಕಾ ಥರ ನೇತಾಡ್ತಾ ಇದೆ. ಸೊ ಚಿಕ್ಕದಾಗಿದೆ. ಎಲ್ಲನೂ ಹ್ಯಾಂಗಿಂಗ್ಸ್ ಥರ ಆಲ್ಮೋಸ್ಟ್ ಹೇಳ್ಬೋದು. ಇದು ಹ್ಯಾಂಗಿಂಗ್ಸ್ ಥರ ಇದೆ. ನೀವು ಯಾವುದೇ ಜ್ಯುವೆಲರಿ ನೋಡಿ, ಇದೇನೇ ಎಲ್ಲ ಸೀರಿಯಲ್ ಆ್ಯಕ್ಟ್ರಸ್ಸು ಯೂಸ್ ಮಾಡ್ತಾ ಇರೋದು. ಎಲ್ರಿಗೂ ಗೋಲ್ಡೇ ಇರೋದಿಲ್ಲ. ಅವ್ರ ಆ್ಯಕ್ಟಿಂಗಿಗೆ ತಕ್ಕಂಗೆ, ಅವರ ಪಾತ್ರಗಳಿಗೆ ತಕ್ಕಂಗೆ ಎಲ್ರಿಗೂ ಜ್ಯುವೆಲರಿಗಳು ಕೊಟ್ಟಿರ್ತಾರೆ. ಆ ಜ್ಯುವೆಲರಿ ನೀವು ನೋಡ್ಬೋದು. ನೆನ್ನೆ ತಾನೇ ನೋಡಿದ್ನಲ್ಲಪ್ಪ, ಈ ಕ್ರಿಯೇಷನಲ್ಲಿ ಈ ಜ್ಯುವೆಲರಿ ಇತ್ತಲ್ಲಪ್ಪ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಈಗ ರೀಸೆಂಟಾಗಿ ಶ್ರೀರಸ್ತು ಶುಭಮಸ್ತುಲಿ ಈಗ 2 ಡೇಸ್ ಬ್ಯಾಕು ಶಾರ್ವರಿ ಹಾಕಿದರು. ಮತ್ತು ರಾಮಾಚಾರಿಯಲ್ಲಿ ಚಾರು ಹಾಕ್ತಾಳೆ. ಸೊ ಆ ಥರ ಕಲೆಕ್ಷನ್ಸು ಆಲ್ಮೋಸ್ಟ್ ಆಲ್ ಎಲ್ಲ ನನ್ನ ಚಾನಲಲ್ಲಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಹೇಳ್ತಾ ಇರೋದು, ನೋಡಿ ರೇಟ್ ಸಮೇತ ಇದೆ. ಆಚೆ ಕಡೆ ರೇಟು 1 to ಡಬಲ್ ಇದೆ. ನಾನು ಎಲ್ಲನೂ 500 ರೂಪಾಯಿಗೆ ಹಾಕಿದರೆ ಅವರೆಲ್ಲರೂ 1200 ರೂಪಾಯಿಗೆ ರೇಟ್ ಹಾಕಿದ್ದಾರೆ. ನಾನು ಕಂಡಂಗೆ ನಾನೇ ನೋಡಿದ್ದೀನಿ ನನ್ನ ಕೈಯಾರ. ನಾನು ಅದನ್ನು 1200ಕ್ಕೆ ನಾನು ಮಾರ್ತಾಯಿದ್ದೀನಿ. ಬಟ್ ಆಚೆ ಕಡೆ ನಾನೇ ನೋಡಿದ್ರೆ ಅವ್ರ ಅಂಗಡೀಲಿ 1700 ರೂಪಾಯಿ ಇತ್ತು. ಈಗ ಮಲ್ಲೇಶ್ವರಂದು ಟ್ರೆಂಡಾಗಿ ಓಡ್ತಾ ಇದೆ ವಿಡಿಯೋ, ಶಾರ್ಟ್ಸು ಎಲ್ಲನೂ ಅದೇ ಓಡ್ತಾ ಇರೋದು. 100 ರೂಪಾಯಿಂದ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಿ. ಬೇಕಾದ್ರೆ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿದ್ರು ತೊಂದರೆ ಇಲ್ಲ. ನಾನು ತೊಗೊಳ್ಳೇಬೇಕು ಅಂತ ಬಲವಂತ ಮಾಡ್ತಾಯಿಲ್ಲ. ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.